ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ರಾಘವೇಂದ್ರ ಗುರೂಜಿ ಮಾಡುತ್ತಿರುವ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ ನೋಡಿ, ಇದು ನೋಡಿ ಸ್ತ್ರೀ ಪುರುಷ ವಶೀಕರಣ ಹೇಗೆ ಮಾಡ್ತಕ್ಕಂಥದ್ದು ಅಂದರೆ ಪುರುಷನನ್ನು ಪಡ್ಕೋಬೇಕು ಅಥವಾ ಸ್ತ್ರೀಯನ್ನು ಪಡ್ಕೋಬೇಕು, ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥದ್ದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ನೋಡಿ, ಸ್ತ್ರೀ ಪುರುಷ ವಶೀಕರಣ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಳ್ಯದೆಲೆ ತಗೋಬೇಕು. ಒಂದು ವಿಳ್ಯದೆಲೆ ತಗೊಂಡು, ಇದು ಕಪ್ಪು ಅಂತ ಹೇಳ್ತಾರೆ, ಈ ಒಂದು ಕಪ್ಪನ್ನು ಈ ವಿಳ್ಯದೆಲೆಗೆ ಹಚ್ಚಬೇಕು. ನೋಡಿ ವೀಕ್ಷಕರೇ, ಈ ರೀತಿ ವಿಳ್ಯದೆಲೆಯನ್ನು ಈ ರೀತಿ ಹಚ್ಚಿದ ನಂತರ ಒಂದು ವೈಟ್ ಕಲರ್ದು ಸ್ಕೆಚ್ ಪೆನ್ ತೊಗೋಬೇಕು ವೀಕ್ಷಕರೇ. ಇದ್ರ ಮೇಲೆ ಸ್ತ್ರೀಯ ಹೆಸರು ಮತ್ತು ಇವಾಗ ನೀವು ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣ ಯಾವ ರೀತಿ ಮಾಡ್ತಕ್ಕಂಥದ್ದು ವಶೀಕರಣ ನೋಡಿ, ಇವಾಗ ಸ್ತ್ರೀಯನ್ನು ಪಡ್ಕೋಬೇಕು ಅಂತ ಹೇಳಿದರೆ ಸ್ತ್ರೀ ಹೆಸರು ಬರೀರಿ, ಪುರುಷನನ್ನು ಪಡೆದುಕೊಳ್ಳಬೇಕು ಅಂದರೆ ಪುರುಷನ ಹೆಸರು ಬರೀರಿ. ನೋಡಿ ವೀಕ್ಷಕರೇ, ಈ ರೀತಿ ಬರೆದಿದ್ದ ಆದ ನಂತರ ಇದನ್ನು ಇಲ್ಲಿಡಿ. ಇದರ ಮೇಲೆ ಅರಿಶಿನ ಪಠನೆ ಮಾಡಿ. ಅಂದರೆ ಒಂದು ಡಿಸ್ಪ್ಲೇ ಮೇಲೆ ನಿಮಗೆ ಒಂದು ಮಂತ್ರವನ್ನು ಬರ್ತಾ ಇದೆ, ಆ ಮಂತ್ರವನ್ನು ಪಠನೆ ಮಾಡಬೇಕು. ಇದಾದ ನಂತರ ಕುಂಕುಮವನ್ನು ಕೂಡ ಹಾಕಬೇಕು. ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ಮಂತ್ರವನ್ನು ಪಠನೆ ಮಾಡಿ, ಓಕೆನಾ. ಈ ಒಂದು ಮಂತ್ರವನ್ನು ಪಠನೆ ಮಾಡಿದಾದ ನಂತರ ಒಂದು ಮೊಟ್ಟೆ ತಗೋಬೇಕು. ಈ ಒಂದು ಮೊಟ್ಟೆಯ ಮೇಲೆ ಕೂಡ ಈ ಕಪ್ಪನ್ನು ಹಚ್ಚಬೇಕು. ಸ್ತ್ರೀ ವಶೀಕರಣ ಅಂದರೆ ನೋಡಿ ವೀಕ್ಷಕರೇ, ಈ ರೀತಿ ಒಂದು ಗೊಂಬೆಯ ತಂತ್ರದ ಮುಖಾಂತರ ಬರೆದಿದ ನಂತರ ಈ ರೀತಿ ಇಡಬೇಕು. ಈ ರೀತಿ ಇಟ್ಟ ನಂತರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದು ಬೇಡ್ಕೊಳ್ಳಿ. ಅದು ಯಾವ ರೀತಿ ಬೇಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಆಗಬೇಕು ಅಂದರೆ ಸ್ತ್ರೀಯನ್ನು ಪಡ್ಕೋಬೇಕು, ಪುರುಷ ದೇಹ ಸಂಪರ್ಕ ಸ್ತ್ರೀ ದೇಹ ಸಂಪರ್ಕ ಆಗಬೇಕು ಅಂತಕ್ಕಂಥದ್ದಿದ್ದರೆ ಆ ರೀತಿ ಮನಸ್ಸಲ್ಲಿ ನೋಡಿ 2 ನಿಮಿಷ ಕಾಲಾವಕಾಶ ಅದರ ಮುಂದೆ ಕೂತ್ಕೊಂಡು ನೀವು ಬೇಡ್ಕೋಬೇಕು. ಈ ರೀತಿ ಎಲ್ಲ ರೀತಿಯಿಂದ ಬೇಡ್ಕೊಂಡಿದ್ದ ಆದ ನಂತರ ನಿಮಗೇನಿರ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಸ್ಪಷ್ಟವಾಗಿ ನಿಮಗೇನಿರ್ತಕ್ಕಂಥದ್ದು ಸಂಕಲ್ಪವನ್ನು ಆಗುತ್ತೆ, ಎಲ್ಲ ರೀತಿಯಿಂದ ಆಗುತ್ತೆ, ಓಕೆನಾ. ಈ ರೀತಿ ಆದ ನಂತರ ನೋಡಿ, ಇದನ್ನು 3 ದಾರಿಗಿಟ್ಟು ಬರಬೇಕು. 3 ದಾರಿಗೆ ಇಡುವ ಸಂದರ್ಭದಲ್ಲಿ ಯಾರೂ ಇರಬಾರ್ದು. ಅದು ರಾತ್ರಿ ವೇಳೆ ಹೋಗ್ತಿರೋ ಯಾವಾಗ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ 3 ದಾರಿಯಲ್ಲಿ ಇಟ್ಟು ತಿರುಗಿ ನೋಡ್ದಂಗೆ ಬನ್ನಿ. ಮತ್ತು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ನಿಮಗೆ ಎಲ್ಲ ರೀತಿಯಿಂದ ಏನಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಡ್ತೀವಿ.